ಗುರುಜಿ, ಕಾಶಿ ಯಾತ್ರೆಗೆ ಹೋಗೋಕೆ ನಾವು ಕೂಡ ರೆಡಿಯಾಗಿ ಬಂದಿದ್ದೀವಿ ವಾಹಿನಿ ಮುಖೇನ ಅಂತ ಹೇಳ್ತಾ ಇವತ್ತೆತ್ತ ನಮ್ಮ ಪಯಣ. ಕಾಶಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ ಜ್ಞಾಪಿಸ್ತಕ್ಕಂಥ ವಿಚಾರ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾ ಅಂದೇಹಿ ಚ ಪಾರ್ವತಿ ಮಾತಾನ್ನ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ. ಅಂಥ ಒಂದು ಬಾಂಧವ ಸ್ವದೇಶ ಭುವನತೆಯ ಆ ಭುವನಕ್ಕೆ ಅವನು ತ್ರಿಯಗ್ನಿ ಸ್ವರೂಪವಾಗಿರ್ತಕ್ಕಂಥ ಪರಮೇಶ್ವರನ ಜೊತೆ ಕೂತಿರೋಳೆ ಅನ್ನಪೂರ್ಣೇಶ್ವರಿ. ಇವನು ಕಾಶಿಗೆ ಹೋದಾಗ ಭಿಕ್ಷಾಪಾತ್ರೆ ಕೊಂಡಾಗ ಅನ್ನಪೂರ್ಣೇಶ್ವರಿ ಅನ್ನವನ್ನು ಹಾಕಿದಾಗ ಬ್ರಹ್ಮ ಕಪಾಲ ತುಂಬಿರೋದೇ ತಮಗೆಲ್ಲರಿಗೂ ಗೊತ್ತಿದೆ. ಆ ಬ್ರಹ್ಮ ಕಪಾಲ ತುಂಬೋವರೆಗೂ ಎಲ್ಲಾ ದೇವಾನುದೇವಗಳು ಏನೇನು ಹಾಕಿದ್ರು ಎಲ್ಲಾ ದೇವತೆಗಳು ಪ್ರಕಟವಾಗಿರ್ತಕ್ಕಂಥ ಏಕೈಕ ಕ್ಷೇತ್ರ ಕಾಶಿಯಲ್ಲಿ. ಅದಕ್ಕೆ ಆ ಕಾಶಿಯಲ್ಲಿ ಅಷ್ಟೊಂದು ದೇವಸ್ಥಾನ ಏನಕ್ಕಿದೆ, ಸುಸಂದಿ ಗಲ್ಲಿಗೂ ಯಾಕೆ ದೇವಸ್ಥಾನ ಇದೆ ಅಂದ್ರೆ ಅರ್ಥ ಅನ್ನಪೂರ್ಣೇಶ್ವರಿ ಅನ್ನವನ್ನು ಹಾಕುವಾಗ ಪರಮೇಶ್ವರ ಪಾತ್ರೆ ಇಟ್ಕೊಂಡಾಗ 300 ಮುಕ್ಕೋಟಿ ದೇವತೆಗಳು ಅಲ್ಲಿ ಪ್ರಸಿದ್ಧರಾಗಿ ಸಂತೋಷಪಟ್ಟು ಎಲ್ಲರೂ ದರ್ಶನವನ್ನು ಕೊಡ್ತಾರೆ. ಆಗ ಅನ್ನಪೂರ್ಣೇಶ್ವರಿ ಹೇಳ್ತಾಳೆ, ಬ್ರಹ್ಮ ಕಪ ತುಂಬಿರೋದ್ರಿಂದ ಇವತ್ತು ಶಿವನಿಗೆ ಆ ಕಪಾಲದಿಂದ ಮೋಕ್ಷ. ಅದಕ್ಕೆ ಅಂಥ ಒಂದು ಕಪಾಲ ಮೋಕ್ಷವನ್ನ ಪರಿವರ್ತನಾ ಸ್ವರೂಪಕ್ಕೆ ನಾವು ನೋಡಬೇಕು ಅಂದ್ರೆ ಬ್ರಹ್ಮ ಕಪಾಲ ದರ್ಶನಕ್ಕೆ ಮೊದಲು ಕಾಶಿ ವಿಶ್ವನಾಥನ ದರ್ಶನ ಮಾಡೋಣ, ತದನಂತರ ಅನ್ನಪೂರ್ಣೇಶ್ವರಿ ಕ್ಷೇತ್ರಕ್ಕೆ ಹೋಗೋಣ. ಬನ್ನಿ ವೀಕ್ಷಕರೇ, ವಿಶ್ವನಾಥನ ದರ್ಶನಕ್ಕೆ. ಎಂಥ ಕಾಶಿ ಯಾತ್ರೆ, ಬಹಳ ಸಂತೋಷ. ನೀವು ಈ ಕಾಶಿಯಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬ ಮನುಷ್ಯ ಕಾಶಿಗೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾನೆ. ಬಸ್ಸಲ್ಲಿ ಹೋಗ್ತಾನೆ, ಟ್ರೈನಲ್ಲಿ ಹೋಗ್ತಾನೆ, ಯಾವುದೋ ಯೋಚನೆ ಆಗುತ್ತೋ ನಾಗ್ಪುರದವರೆಗೂ ಹೋಗ್ಬೋದು. ಬಸ್ಸಲ್ಲಿ ಪೂರ್ತಿ ಯಾತ್ರೆಯನ್ನು ಮಾಡೋದು ಬಹಳ ಕಷ್ಟ. ನಾಗ್ಪುರದಿಂದ ಮತ್ತೆ ಟ್ರೈನ್ ಹಿಡಿಯಲೇಬೇಕು. ಆದ್ದರಿಂದ ಬೆಂಗಳೂರಿಂದ ಕಾಶಿ ಯಾತ್ರೆಗೆ ಹೋಗಬೇಕಾದ್ರೆ, ಕರ್ನಾಟಕದಿಂದ ಕಾಶಿ ಯಾತ್ರೆಗೆ ಹೋಗಬೇಕಾದ್ರೆ, ನಾವು ಕಾಶಿ ಯಾತ್ರೆಗೆ ಹೋಗಬೇಕಾದ್ರೆ ದಕ್ಷಿಣ ಕ್ಷೇತ್ರದಲ್ಲಿ ದಕ್ಷಿಣಾಮ್ನಾಯ ಪೀಠ ಅಂತೀವಿ. ಅದಕ್ಕೆ ದಕ್ಷಿಣ ಅಂದ್ರೆ ಋಣವನ್ನ ತೀರಿಸ್ಕೊಳ್ಳಕ್ಕೆ, ಕಾಶಿಗೆ ಹೋಗಿ ಫಲವನ್ನ ಪಡೆಯಕ್ಕೆ ಪುಣ್ಯಭೂಮಿ ಕರ್ಮಭೂಮಿ. ಅಂಥ ಒಂದು ಪುಣ್ಯಭೂಮಿಯಲ್ಲಿ ಪಾಪ ಕರ್ಮಗಳು ಎಷ್ಟೆಚ್ಚು ಮಾಡಿದ್ರು ಅವನು ಒಂದು ಸರಿ ಗಂಗೆಯಲ್ಲಿ ಮುಳುಗೆದ್ರೆ ಸಾಕು, ಅವನು ಎಂಥ ಪಾಪ ಕರ್ಮಗಳು ಮಾಡಿರ್ತಕ್ಕಂಥದ್ದೆಲ್ಲ ಮೋಸವಾಗಿ ಪರಿವರ್ತನೆಗೊಳ್ಳುತ್ತೆ. ಆದರೆ ಎಷ್ಟೋ ಜನ ಗೊತ್ತಿಲ್ಲ, ಆ ಗಂಗೆ ಎಷ್ಟು ಪವಿತ್ರಳೋ ಅಷ್ಟೇ ವಿಶೇಷವಾಗಿ ಇವನು ಹಾನ್ಬಿಟ್ಟು ಪಶ್ಚಾತ್ತಾಪ ಪಡೆದೆ ನಿಜವಾಗ್ಲೂ ಮಾಡಬೇಕು ಅಂತ ಪಾಪಕರ್ಮ ಮಾಡಿದ್ರೆ ಒಂದ್ಸಲಿ ಗಂಗೆಯಲ್ಲಿ ಮುಳಿ ಬಿಡಿ ಅಂತ ಹೇಳಿ ಬಹಳ ಜನ ಹೋಗ್ತಾ ಇದ್ರೆ, ಬಿಹಾರ ಆ ಕಾಲದಿಂದ ನಡೀತಕ್ಕಂಥ ಪಾಪಕರ್ಮಗಳು ಹೆಚ್ಚಾದರೂ ಸಹ ಪಕ್ಕದಲ್ಲೇ ಅಲ್ವೇನ್ರಿ ಆ ಕಾಶಿ ಯಾತ್ರೆಯನ್ನು ಹಾಗೆ ಮಾಡಿದ್ರು. ಅಲಹಾಬಾದಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಅನ್ನಪೂರ್ಣೇಶ್ವರಿ ದರ್ಶನವನ್ನ ನಾವಿಲ್ಲಿ ಕಾಶಿಲಿ ಮಾಡಿ, ತದನಂತರ ಅನ್ನಪೂರ್ಣೇಶ್ವರಿ ಸೀತಾ ಅವ್ರು ಹೋಗಿರ್ತಕ್ಕಂಥ ಅಕ್ಷಯ ವಟ. ಮೊದಲು ಅನ್ನಪೂರ್ಣೇಶ್ವರಿ ದರ್ಶನ ನಿಮ್ಗೆ ತೋರಿಸ್ಕೊಡ್ತೀನಿ. ಅನ್ನಪೂರ್ಣೇಶ್ವರಿನ ದರ್ಶನ ಮಾಡಿ ತದನಂತರ ಅಕ್ಷಯ ವಟಕ್ಕೆ ಹೋಗೋಣ. ಯಾವ ರೀತಿ ಪ್ರತಿಯೊಬ್ಬ ಮನುಷ್ಯ ಬದುಕೋಕ್ಕೆ ಜೀವನವನ್ನ ಹೊಟ್ಟೆ ಪಾಡಿಗೋಸ್ಕರ ಮಾಡೋದು, ಒಂದು ಹೊಟ್ಟೆಗೋಸ್ಕರ. ಆ ಇಡೀ ಜಗತ್ತಲ್ಲಿ ಜೀವನ ಮಾಡಿ ಕಷ್ಟಪಟ್ಟು ಕೊನೆಗೆ ಸಂತೃಪ್ತಿ ಇದ್ರೆ ಏನು ಪ್ರಯೋಜನ? ಅದಕ್ಕೆ ಅನ್ನಪೂರ್ಣೆನ ಯಾವತ್ತು ತಿಳ್ಕೊಳ್ಳಿ, ಊಟ ಬಡಿಸ್ಬೇಕಾದ್ರೆ ಭಿಕ್ಷದವ್ರ ತರ ಚಕ್ಕ ಅಂತ ಕಬ್ಬಕ್ಕಿ ನಾಯಿಗಳ ತರ ಆಡಬೇಡಿ. ಎಲ್ಲ ಬಡಿಸಿ ಕೊನೆಗೆ ಅನ್ನ ಬರೋವರೆಗೂ, ಅನ್ನದ ಮೇಲೆ ತುಪ್ಪ ಬೀಳೋವರೆಗೂ ಆ ಊಟವನ್ನ ಮಾಡಿದ ಮೇಲೆ ಆವಾಗ ಅನ್ನಪೂರ್ಣೆನ ನೆನೆಸ್ಕೊಂಡು ಅಮ್ಮ ಅಂತ ಸ್ಮರಣೆ ಮಾಡಿಕೊಂಡು ಈ ರೀತಿಯಾಗಿ ಪಕ್ಕದಲ್ಲಿ ಚಿತ್ರಗುಪ್ತನಿಗೆ, ಯಮನಿಗೆ, ಎಲ್ಲಾ ದೇವತೆಗಳಿಗೆ ಇಟ್ಟ ಮೇಲೆ ಪ್ರಾರ್ಥನೆ ಮಾಡ್ಕೊಂಡು ತಿನ್ನೋದು. ಅದಕ್ಕೆ ಬ್ರಾಹ್ಮಣ ಕುಲ. ಅದಕ್ಕೆ ಇವತ್ತಿಗೂ ನೋಡಿ, ಹೊರನಾಡಲ್ಲಿ ಅನ್ನಪೂರ್ಣೇಶ್ವರಿಗೆ ಅನ್ನಸಾನ, ಆ ಅನ್ನಸ್ಥಾನವನ್ನ ಕೊಟ್ಟಿರ್ತಕ್ಕಂಥ ದಾನವಾಗಿ ಪ್ರತಿಯೊಬ್ಬ ಮನುಷ್ಯ ನೀವು ಅಕ್ಕಿಯನ್ನ ಕೊಟ್ಟರೆ ಅವರ ಅನ್ನದಾನವನ್ನು ಮಾಡೋದು. ಅದಕ್ಕೆ ಕ್ಷೇತ್ರ ಮಹಿಮೆ ಅನ್ನೋದು ಎಲ್ಲಾ ಕ್ಷೇತ್ರದಲ್ಲಿ ನೋಡಿ, ಯಾವ ಕ್ಷೇತ್ರದಲ್ಲಿ ಅನ್ನದಾನ ನಡೆಯುತ್ತೋ ಅನ್ನಪೂರ್ಣೇಶ್ವರಿ ಹೇಳ್ತಾರೆ, ಐಶ್ವರ್ಯ, ಅಂತಸ್ತು, ಯಶಸ್ಸು, ಕೀರ್ತಿ ಆ ಕ್ಷೇತ್ರಕ್ಕೆ ನಾನ್ ತುಂಬ್ತೀನಿ ಅಂತ ಅವಳು ಹೇಳ್ತಾಳೆ. ಅದಕ್ಕೆ ಅಂಥ ಪಾರ್ವತಿ ದೇವಿ ಅನ್ನಪೂರ್ಣೇಶ್ವರಿ ಯಾವ ದೇವಸ್ಥಾನದಲ್ಲೂ ಭಿಕ್ಷದವ್ರ ತರ ಒಂದು ಇಷ್ಟು ರೂಪಾಯಿ ಕೊಟ್ಟು ಕಳಿಸ್ಬಿಡ್ತಾರೆ. ಊಟವನ್ನ ತಿಳ್ಕೊಳ್ಳಿ. ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ವೀಕ್ಷಕರು ಯಾರ್ಯಾವ ದೇವಸ್ಥಾನ ನೋಡ್ತಾ ಇದ್ದೀರೋ ಎಲ್ಲಾ ದೇವಸ್ಥಾನದವ್ರಿಗೂ ಒಂದೇ ಪಾಠ ಏನು ಅಂದ್ರೆ, ನೀವು ಅನ್ನದಾನ ಶುರು ಮಾಡ್ಕೊಳ್ಳಿ. ನೀವು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಯವರು ದಯವಿಟ್ಟು ಅಕ್ಕಿ ಬೇಳೆಗಳನ್ನ, ದವಸ ಧಾನ್ಯಗಳನ್ನ ಅಂತ ಕ್ಷೇತ್ರಕ್ಕೆ ಕೊಟ್ಟು ನಿಮ್ಮ ಧರ್ಮವನ್ನ ನೀವು ಪಾಲಿಸಬೇಕು. ಆ ರಕ್ಷಣೆ ಅವಳು ಮಾಡ್ತಾ ಇರ್ತಾಳೆ. ಅದಕ್ಕೆ ಆ ರಕ್ಷಣಾ ಸ್ವರೂಪದಲ್ಲಿ ಪ್ರತಿಯೊಬ್ಬ ಮನುಷ್ಯ ಇವತ್ತು ಭಾರತ ದೇಶದಲ್ಲಿ ಏನು ಹುಟ್ಟಿದೀವಿ, ಆ ರಕ್ಷಣೆ ಇಲ್ಲದೆ ಇರೋದಕ್ಕೆ ನಾವೆಲ್ಲ ಭಗವತಿ ಶರಣಾಗತವಾಗಬೇಕು. ಇಂಥ ಒಂದು ಭಗವತಿ ಇವತ್ತಿನ ದಿವಸ ದೇಶಾಭಿಮಾನ ತಕ್ಕಂಥ ಪ್ರತಿಯೊಬ್ಬರು, ನಾವು ದೇಶ ಹಾಳಾಗ್ತಾ ಇದೆ ಅಂತಲ್ಲ, ಭೂಮಿನೇ ಹಾಳು ಮಾಡ್ತಾ ಇದ್ದಾರೆ ಇಡೀ ವರ್ಲ್ಡ್ ಲೀಡರ್ಸ್ ಅಂತ ನಿಮಗೆ ಜ್ಞಾಪಿಸ್ತಾ ಇದ್ದೀನಿ. ಮೆರ್ತು ಅಂತಕ್ಕಂಥ ಹೊರಕ್ಕೆ ಹೊಟ್ಟೋಗ್ತಾ ಇದ್ದಾರೆ ಇವತ್ತಿನ ದಿವಸ ಗ್ರೇಟ್ ಲೀಡರ್ಸ್.
ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ. ಒಂದು ಕಾಲಿಗೆ ಕರೆಕ್ಟಾಗಿ ಅವರೆಲ್ಲ ಹೊರಟೋಗಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. 12/12/2012 3:15 ಬ್ಲಾಸ್ಟ್ ಮಾಡಕ್ಕೆ ರೆಡಿ ಆಗಿದ್ದಾರೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ನ್ಯೂಕ್ಲಿಯರ್ ಸಿಸ್ಟಮ್ಸ್ನ. ದಯವಿಟ್ಟು ನ್ಯೂಕ್ಲಿಯರ್ ಜಾಗಗಳಲ್ಲಿ ಎಲ್ಲೆಲ್ಲಿದೆಯೋ ಎಲ್ಲ ಶಟ್ ಡೌನ್ ಮಾಡಿ ಬಿಸಾಕಿ ಅಂತ ನೀವು ಗಲಾಟೆ ಮಾಡಿದ್ರೇ ಅದ್ರ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲದೇ ಇದ್ರೆ ಆವರಿಸ್ಕೊಂಡ್ಬಿಡುತ್ತೆ ಆ ಒಂದು ಅಕಾಲ ಮೃತ್ಯು. ಇಂಥ ಒಂದು ಅಕಾಲ ಮೃತ್ಯುವಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಎಂದೆಂದೂ ಇರೋದಕ್ಕೋಸ್ಕರನೇ ಶಿವರಾತ್ರಿ ಎಂದು ಶನೈಶ್ಚರ ಮಹಾಯಾಗ ಇರೋದು. ಧರ್ಮೋ ರಕ್ಷತಿ ರಕ್ಷಿತ, ಕಲಿಯುಗದ ಕೊನೆಯಾಗ. ಗಂಟುಗಳನ್ನು ಬೇಗ ಕಟ್ಕೊಳ್ಳಿ. ವಿಶೇಷವಾಗಿ ನಿಮ್ಮ ಕರ್ಮ ನೀವೇ ಹಾಕಬೇಕು. ಬೇಗ ಬಂದು ಸಂಸ್ಥೆಯಲ್ಲಿ ರಸೀದಿಗಳನ್ನ ಬೇಕು. ಏನ್ ಹೇಳೋಣ ಇವತ್ತು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಖಂಡಿತವಾಗ್ಲೂ ಒಂದು ಬಹಳನೇ ವಿಶ್ವಾದ ವಿಷಯವನ್ನ ನಮ್ಮ ಮುಂದಿಟ್ರಿ. ಅದೇನಪ್ಪಾ ಅಂದ್ರೆ ಪ್ರಕೃತಿ ಎದುರು ನಮ್ಮ ಆಟ ನಡೆಯುದು ಅಂತ. ಜಗನ್ಮಾತೆ ಎಂದೆಂದು ನಮ್ ಜೊತೆ ಇರ್ತಾಳೆ, ಜೊತೆಗೆ ನೀವು ಇರ್ತೀರಾ ಅಂತ ಹೇಳಿದ. ವೀಕ್ಷಕರೇ, ಸರಿ, ಹಾಗಾದ್ರೆ ಹೊರಡ್ತಾ ಇದೀವಿ. ಮತ್ತೆ ನಾಳೆ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ. ಹೋಗ್ ಬರೋದಾ? ನಮಸ್ಕಾರ. ನಮಸ್ಕಾರ. ಜಯ ಅನ್ನಪೂರ್ಣೇಶ್ವರಿ.